ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಇವತ್ತು ಭಾಳ ಸಂತೋಷದ ದಿನ. ಕಾರಣ ಏನಂತ ಹೇಳಿದಾಗ ನಾವು ಆ್ಯಕ್ಚುಲಿ ನೆನಪು ಮಾಡಿಲ್ಲ ಈ ಒಂದು ಸ್ಥಳದಲ್ಲಿ ಇವತ್ತು ಪ್ರೇಯರ್ ಇದೆ ಅಂಥೇಳಿ. ಆದರೆ ಕನಿಷ್ಠ ನಾನು ಏನು ಗೊತ್ತು, ನಾವು ಯೂಟ್ಯೂಬ್ದಲ್ಲಿ ನೋಡ್ತಾ ಇರುವಾಗ ಅನೇಕ ಸಾರಿ ನಾವು ಯೂಟ್ಯೂಬ್ದಲ್ಲಿ ನೋಡ್ತಾ ಇರೋ ಏನಾಗಿತ್ತು ಅಂದರೆ ಪಾಸ್ಟ್ರು 60 ದಿನ ಉಪವಾಸ ಪ್ರಾರ್ಥನೆಗಳು ಇವೆಲ್ಲ ಮಾಡ್ತಾ ಇರ್ತಾರೆ. ಇದು ಮಾಡ್ತಾ ಇದ್ದಾಗ ನಾನು ನೆನಪು ಮಾಡಿದ ಪ್ರಕಾರ ಇಲ್ಲಿ ದೊಡ್ಡ ಒಂದು ದೇವರ ಶಕ್ತಿ ಚಲಿಸ್ತಾ ಇದೆ ಎಂಬುದಾಗಿ. ಈ ದೇವರ ಶಕ್ತಿ ಚಲಿಸಬೇಕಾದರೂ ಅದ್ರ ಹಿಂದೆ ದೇವರ ದೊಡ್ಡ ಶಕ್ತಿ ಬೇಕು. ಆ ಶಕ್ತಿ ಬೇಕಾದರೂ ನಾನು ನೆನಪು ಮಾಡ್ತಾ ಇಲ್ಲಿ 60 ದಿನ ಉಪವಾಸ ಪ್ರಾರ್ಥನೆಗಳು ವರ್ಷದಲ್ಲಿ, ಆಮೇಲೆ ಅನೇಕ ಆಲ್ರೆಡಿ ಪ್ರಾರ್ಥನೆಗಳು ಇವೆಲ್ಲ ನಡೀತಾ ಇರ್ತಾವೆ. ಅದು ಒಂದು ಸರಿ ಪಾಸ್ಟರ್ ಕೊಪ್ಪಳಕ್ಕೆ ಬಂದಿದ್ದರು. ಕೊಪ್ಪಳ ಬಂದಾಗ ನಾನು ಯೋಚನೆ ಮಾಡಿದೆ, ಕೊಪ್ಪಳ ಎಷ್ಟು ಆ್ಯಕ್ಚುಲಿ ಒಂದು ಪ್ರಾಪರ್ ಬೀದರು, ಆದರೂ ನಾವು ಕೊಪ್ಪಳದಲ್ಲಿ ಸೇವೆ ಮಾಡ್ತಿರುವಾಗ ಅಲ್ಲೆಲ್ಲ ಬಂದು ಹೇಳ್ತಾ ಇಲ್ಲ ಪಾಸ್ಟರ್ ಭಾಳ ಎಷ್ಟೋ ಸರಿ ಪ್ರಯಾಸಪಟ್ಟು ನಾನು ಎಲ್ಲ ಪಾಸ್ಟರ್ನ ಭೇಟಿ ಮಾಡಬೇಕು ಬರಬೇಕು ಅಂಥೇಳಿ. ಅದು ಒಂದು ಸರಿ 2022ರಲ್ಲಿ ಇಲ್ಲೇ ಬಂದು ಚರ್ಚ್ನಲ್ಲಿ ಬಂದು ಪಾಸ್ಟರ್ ಭೇಟಿ ಆದಾಗ ಪಾಸ್ಟರ್ ಹೋದರು, ಇಲ್ಲ ನಾನು ಒಂದು ಸರಿ ಕೊಪ್ಪಳಕ್ಕೆ ಬರಬೇಕು, ಅದು ಗಂಗಾವತಿ ಬರ್ತಾರೆ ಪ್ರತಿ ವರ್ಷ ಬರ್ತಿರುವಾಗ ನಾನು ಹೇಳಿದೆ, ಇಲ್ಲ ಪಾಸ್ಟರ್ ನಮ್ಮ ಚರ್ಚಿಗೆ ನೀವು ಬರಬೇಕು, ಕನಿಷ್ಠ ಏನಿಲ್ಲ ನಮ್ಮದೊಂದು ಸಣ್ಣ ಚರ್ಚ್ ಇದೆ, ಆ ಚರ್ಚ್ನ ಬಂದು ಜಸ್ಟ್ ನಿಮ್ಮ ಜೊತೆ ಇದ್ದ ದೇವರು ಕೊಪ್ಪಳದಲ್ಲಿ ಬಂದು ನೀವು ಸುವಾರ್ತೆ ಮಾಡಿ ಜಸ್ಟ್ ನನ್ನ ಫ್ಯಾಮಿಲಿ ಕಡಿದ ನೀವು ಬಂದು ನೀವು ಪ್ರೇಯರ್ ಮಾಡಿ ಅಂತ ಕೇಳಿದಾಗ ಅದು ಭಾಳ ಸಂತೋಷ ಒಪ್ಕೊಂಡ್ಬಿಟ್ರು. ನನಗೆ ಎಷ್ಟು ಸಂತೋಷವಾಗಿಬಿಡ್ತು. ಹೆಚ್ಚಿನ ದೊಡ್ಡ ಸೇವಕರು, ಅಭಿಷೇಕ ಉಳ್ಳಂಥ ಸೇವಕರು, ಎಷ್ಟೋ ಸರಿ ದೇವ್ರ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ತಾ ಸೇವಕರು, ಅದು ಕನಿಷ್ಠ ಒಂದು ಇಂಥ ಸಣ್ಣ ಸೇವಕರಿಗೆ ಬಂದು ಕೇಳಿದ್ರು, ಕನಿಷ್ಠ ಆಗ್ಲಿಕ್ಕೆ ಆಗಲ್ಲ ಅಂತ ಯೋಚನೆ ಮಾಡಿದೆ. ಆದರೂ ಅವ್ರು ಏನು ಹೇಳಿದಿಲ್ಲ, ನಾನು ಬರ್ತೇನೆ, ನಾನು ಖಂಡಿತ ಬರ್ತೇನೆ ಅಂತೇಳಿ. ಅದೊಂದು ಮಾತು ಕೇಳಿದ್ರೆ ಭಾಳ ಇಷ್ಟು ಸಂತೋಷ ಆಯಿತು. ಅದನ್ನು ಜೀವನದಲ್ಲಿ ಇಷ್ಟು ಅಂದ್ರೆ ದೇವರು ಎಷ್ಟು ದೊಡ್ಡ ಕಾರ್ಯ ಮಾಡ್ತಾನಪ್ಪ ಅಂದರೆ ದೇವರು ಆ ಸೇವಕರಿಗೆ ಕೊಪ್ಪಳಕ್ಕೆ ಬಂದರು, ಗಂಗಾವತಿಲಿ ಬಂದಾಗ ನಮ್ಮ ಚರ್ಚ್ನಲ್ಲಿ ಬಂದರು. ಆಮೇಲೆ ಯಾವಾಗ ಚರ್ಚಿಗೆ ಬಂದಿದ್ದಾರೋ ಚರ್ಚ್ನಲ್ಲಿ ಯಾವಾಗಲೂ ಕಂಟಿನ್ಯೂ ಪ್ರಾರ್ಥನೆ ನಡೀತಾ ಇರ್ತಾವೆ. ಈ ಪ್ರಾರ್ಥನೆ ಯಾಕಂದ್ರೆ ನಾವು ಇಲ್ಲಿ ಕಲ್ತಿದ್ದೆ ಆ್ಯಕ್ಚುಲಿ ಅದ್ರದ್ದು. ಯಾಕಂದ್ರೆ ಈ ಪ್ರಾರ್ಥನೆ ಮಾಡ್ತಿರೋರಿಗೆಲ್ಲ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ ಎಂಬುದಾಗಿ ಅವ್ರು ಮತ್ತೆ ಹೇಳಿದ್ರು, ಪಾಸ್ಟರ್ ಏನಿಲ್ಲ, ನೀವು ಒಂದು ಕೊಪ್ಪಳ, ನೀವು ಗಂಗಾವತಿ, ನೀವು ಲೋಕ, ನೀವು ಜಯಿಸ್ಬೇಕಾದ್ರೆ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಪ್ರೇಯರ್. ಆ ಪ್ರಾರ್ಥನೆ ಎಷ್ಟು ನೀವು ಕಾರ್ಯ ಮಾಡ್ತಿರೋ ಅಷ್ಟು ದೇವರು ನಿಮ್ಮ ಜೊತೆ ಇರ್ತಾನೆ ಎಂಬುದಾಗಿ. ಆದರೆ ಇವತ್ತಿನ ನಮ್ಮ ಚರ್ಚ್ನಲ್ಲಿ ಪ್ರತಿ ಸಾರಿ ಪ್ರಾರ್ಥನೆಗಳು, ಉಪವಾಸ ಪ್ರಾರ್ಥನೆಗಳು, ಆಮೇಲೆ ಜೂಮ್ ಮೀಟಿಂಗ್ನಲ್ಲಿ ಪ್ರಾರ್ಥನೆಗಳು ಇವೆಲ್ಲ ನಡೀತಾ ಇರ್ತಾವೆ. ಆದರೆ ಕನಿಷ್ಠ ಬಂದಾಗ ದೇವರು ಅನೇಕ ದೊಡ್ಡ ಕಾರ್ಯಗಳು ಮಾಡಿದ ಮನೆ ನೆನಪು ಮಾಡ್ತೆ. ಮತ್ತು ಅದೇ ಪ್ರಕಾರವಾಗಿ ಪಾಸ್ಟ್ರು ಅವ್ರು ದೇವರಿಗೆ ಇವತ್ತು ಮತ್ತು ಅವ್ರ ಜೊತೆ ಪ್ರಯಾಣದಲ್ಲಿ ಹೋಗ್ತಿರೋ ಬಿದ್ದಿದ್ರೆ ಬಂದು ನಾನು ಕೇಳಿದೆ. ಅದು ಕೇಳಿದಾಗ ಎಷ್ಟೋ ನಾನು ಬಂದವ್ರು ಸುಮ್ಮನೆ ಅಷ್ಟು ದೂರ ಬಂದರೂ ಕನಿಷ್ಠ ನಾನು ನೆನಪು ಮಾಡಿದೆ, ಬಂದು ಭೇಟಿ ಆಯ್ಕೊಂಡು ಹೋಗಾರೆ ಅಂಥೇಳಿ. ಯಾಕಂದ್ರೆ ಅದು ಪ್ರೀತಿ ಒಂದಿದೆಯಲ್ಲ, ಆ ಪ್ರೀತಿ ಯಾವಾಗಲೂ ಅದಕ್ಕೆ ಎಲ್ಲ ಮುಪ್ಪಾಗಬಹುದು, ವೀರಕ್ಕೂ ಆ ಪ್ರೀತಿ ಮಾತ್ರ ಎಂದು ಮುಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಈ ಒಂದು ಆಲಯದಲ್ಲಿ ಬಂದು ಅವ್ರಿಗೆ ನೋಡುವಂಥ ಆ ಭಾಗ್ಯ ಕೊಟ್ಟಿದ್ದಾರೆ ಎಂಬುದು ನಾನು ಭಾಳ ಸಂತೋಷ ಪಡೋನಾಗಿದ್ದೆ. ಮತ್ತು ಅದೇ ಪ್ರಕಾರ ನಮ್ಮೆಲ್ಲ ವಿಶ್ವಾಸಿಗಳು ಹೇಳಿದ್ರಿ, ಇಲ್ಲ ನೀವು ಹೋಗರಿ ಪಾಸ್ಟರ್ ನೋಡರಿ ಭೇಟಿ ಆಗರಿ ಅಂತ ಹೇಳೋದು, ಅದು ಭಾಳ ಸಂತೋಷ ಇತ್ತು. ಮತ್ತು ಅದೇ ಪ್ರಕಾರವಾಗಿ ಪಾಸ್ಟ್ರು ನಾನು ಎಲ್ಲಿ ಯಶಣ್ಣಗ ಮತ್ತು ಆಮೇಲೆ ಯೋಹಾನ್ ಬ್ರದರಿಗೆ ಅವರು ಫೋನ್ ಮಾಡ್ತಾ ಕೇಳಿದಾಗ ಎಲ್ಲ ಪಾಸ್ಟ್ ಹಿಂಗೆ ಆಗಿದೆ ಅಂಥೇಳಿ. ಅದೊಂದು ಭಾಳ ಒಂಥರ ಅದು ಒಂದೇನಂದ್ರೆ ದೇವರ ಆಶೀರ್ವಾದದಿಂದ, ಆಮೇಲೆ ದೇವರ ಕೃಪೆಯಿಂದ ಅವ್ರು ಇನ್ನೂ ಲೋಕದ ಇನ್ನೂ ಭಾಳ ದೊಡ್ಡ ಸೇವೆ ಮಾಡಲಿಕ್ಕಿದ್ದಾರೆ. ಅದಕ್ಕೋಸ್ಕರವಾಗಿ ದೇವರು ಸೇವಕರನ್ನು ಆಶೀರ್ವಾದ ಮಾಡಿ ಇವತ್ತು ನಮ್ಮ ಮಲಿಟಿದ್ದಕ್ಕಾಗಿ ನಾವು ತುಂಬ ಸಂತೋಷವುಳ್ಳವರಾಗಿದ್ದೇವೆ. ಮತ್ತು ಅದೇ ಪ್ರಕಾರವಾಗಿ ಈ ಒಂದು ಸಮಯದಲ್ಲಿ ಕೊಪ್ಪಳ ಬಂದ ಒಂದು ಸೇವಕರಿಗೋಸ್ಕರ ಕೊಟ್ಟ ಸಮಯಕ್ಕಾಗಿ ನಾನು ವಂದನೆ ಸಲ್ಲಿಸೋನಾಗಿದ್ದೆ. ಮತ್ತು ಅದೇ ಪ್ರಕಾರ ಸಭೆಯವರಿಗೂ ಪಾಸ್ಟರ್ವರಿಗೂ ನಾನು ವಂದನೆ ಸಲ್ಲಿಸಿ ನಾನು ಈ ವಿಷಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತಾಯಿದ್ದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ಅದೇ ಪ್ರಕಾರ ದೇವರು ಉನ್ನತವಾಗಿ ನಡೆಸಲಿ. ನಮ್ಮ ಫ್ಯಾಮಿಲಿ ಮತ್ತು ಅದೇ ಪ್ರಕಾರ ನಮ್ಮ ಚರ್ಚ್ ಬಿಲಿವರ್ಸು ನಮ್ಮ ಚರ್ಚ್ನಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಮದು ಪ್ರಾರ್ಥನೆಯಿಂದ ರಿಕ್ವೆಸ್ಟ್ ಆಗಿದೆ. ಯಾಕಂದ್ರೆ ನಿಮ್ಮ ಪ್ರಾರ್ಥನೆಗಳಲ್ಲಿ ನಮ್ಗೆ ಅವಶ್ಯ. ಮತ್ತು ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ಪಾಸ್ಟರ್ ಫ್ಯಾಮಿಲಿ ಮತ್ತು ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಅವ್ರ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಲಿ. ಮತ್ತು ಅವ್ರು ಹೆಚ್ಚಾದ ರೀತಿಯಲ್ಲಿ ಸೇವೆಯಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ದೇವರು ಉಪಯೋಗ ಮಾಡಿಕೊಳ್ಳಿ ಎಂಬುದಾಗಿ ನಾನು ಕೇಳೋನಾಗಿದ್ದೆ. ಮತ್ತು ಅದೇ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಫ್ಯಾಮಿಲಿ ದೇವರು ಆಶೀರ್ವಾದ ಮಾಡಿ ಕೊಟ್ಟದ್ದು ಅವಕಾಶಕ್ಕಾಗಿ ನಾನು ಪಾಸ್ಟರ್ನ ವಂದನೆ ಸಲ್ಲಿಸೋನಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ప్రైజ్ ద లార్డ్. అద్భుతమైన మాటలు తెలియజేసిన దైవజనునికి నాయకుని నేను వందనాలు తెలియజేస్తున్నాను. దేవుడు వారి పరిచర్యను ఎంతగానో, కొంచెం వాల్యూమ్ తగ్గించమ్మా. దేవుడు వారి పరిచర్యను ఆశీర్వదించి దీవించి వారిని ఎంతగానో ఫ్యాన్ తగ్గించండి.
వారిని ఎంతగానో బలపరుస్తూ నడిపిస్తున్నారు. అందుని బట్టి దేవునికి మహిమ కలుగును గాక. వారికి 2 పిల్లలు, బాబు పాప. అదేవిధంగా వారితో పాటు సోదరులు చౌహాన్ మేము అక్కడికి వెళ్ళినప్పుడు పాస్టర్ గారి కుటుంబంతో మమ్మల్ని ఎంతగానో ప్రేమించారు. ఈ రాత్రి వారు ఉండడం మనకెంతో